ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಳ ಕಾಣ್ತಾ ಇದೆ. ವಿಷಮ ಸ್ಥಿತಿಗೆ ತಲುಪಿದೆ ವಾಯು ಗುಣಮಟ್ಟ. ವಾಯು ಮಾಲಿನ್ಯಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ವಿಷಮ ಸ್ಥಿತಿಗೆ ತಲುಪಿಬಿಟ್ಟಿದೆ ವಾಯು ಗುಣಮಟ್ಟ. ಮಾಲಿನ್ಯಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. BS4 ಮಾನದಂಡಗಳನ್ನ ಖಾಸಗಿ ಸಂಸ್ಥೆಯವರು ಪಾಲಿಸ್ತಾ ಇಲ್ಲ, ಖಾಸಗಿ ವಾಹನದವರು ಕೂಡ ಪಾಲಿಸ್ತಾ ಇಲ್ಲ. ವಾಹನಗಳಿಗೆ ದೆಹಲಿಯನ್ನ ಪ್ರವೇಶ ಮಾಡುವಂತಿಲ್ಲ. ಮಾಲಿನ್ಯ ನಿಯಂತ್ರಣ, ಹೊರಸೂಸುವಿಕೆ ನಿಯಂತ್ರಣ ಮಟ್ಟದಲ್ಲಿ ಯಾವ್ದಾವುದು ವಾಹನಗಳಿಲ್ವೋ ಅವುಗಳಿಗೆ ಇಂಧನ ಪೂರೈಸದಂತೆ ದೆಹಲಿ ಸರ್ಕಾರ ಹೊಸ ನಿಯಮವನ್ನ ಜಾರಿ ಮಾಡಿದೆ. ಈಗಾಗಲೇ ದೆಹಲಿಯ ಪರಿಸ್ಥಿತಿ ಯಾವ ರೀತಿಯಾಗಿ ಹೋಗಿದೆ ಅಂತ ಹೇಳೋದಕ್ಕೆ ಒಂದು ಜಸ್ಟ್ ವಿಜುವಲ್ಸ್ ಅನ್ನ ನೀವು ಗಮನಿಸಿಬಿಟ್ರೆ ಸಾಕು. ವಿಷಮ ಸ್ಥಿತಿಗೆ ತಲುಪಿದೆ. ಹೇಳ್ಬೇಕಂದ್ರೆ ಓಡಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈಗ ಚಳಿಗಾಲ ಆಗಿರೋದ್ರಿಂದ ಮಂಜೆಲ್ಲ ಅಲ್ಲಿ ಕೌದಿರುತ್ತೆ. ಹಾಗಾಗಿ ಲೈಟ್ ಅನ್ನ ಹಾಕೊಂಡೇ ಓಡಾಡಬೇಕಾಗಿರುವಂತ ಪರಿಸ್ಥಿತಿ. ಹೇಳ್ಬೇಕು ಅಂತ ಹೇಳಿದ್ರೆ ಇದರಿಂದೆಲ್ಲ ಎಷ್ಟೆಲ್ಲ ಅವಾಂತರ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ನಡಿಬೇಕಾಗಿದ್ದಂತಹ ಕ್ರಿಕೆಟ್ ಕೂಡ ಮುಂದೂಡಲಾಯಿತು. ಹೇಳ್ಬೇಕಾದ್ರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ದೆಹಲಿಯ ಮರ್ಯಾದೆ ಹರಾಜಾಗ್ತಾ ಇದೆ ಅಂತಾನೆ ಹೇಳ್ಬೇಕು. ಸದ್ಯದ ಮಟ್ಟಿಗೆ ಮಾಲಿನ್ಯಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದ್ದು BS4 ಮಾನದಂಡಗಳನ್ನ ಯಾವ್ಯಾವ ಖಾಸಗಿ ವಾಹನಗಳು ಪಾಲಿಸ್ತಾ ಇಲ್ಲ ಅಂತ ವಾಹನಗಳು ದೆಹಲಿಯನ್ನ ಪ್ರವೇಶ ಮಾಡುವಂತಿಲ್ಲ. ಹಾಗೆ ಮಾಲಿನ್ಯ ನಿಯಂತ್ರಣ, ಹೊರಸೂಸುವಿಕೆಯಲ್ಲೂ ಕೂಡ ನಿಯಂತ್ರಣ ಮಟ್ಟವನ್ನ ಕಾಯ್ದುಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ವಾಹನಗಳಿಗೆ ಇಂಧನ ಪೂರೈಕೆ ಮಾಡುವಂತಿಲ್ಲ ಅನ್ನುವಂಥ ನಿಯಮವನ್ನ ದೆಹಲಿ ಸರ್ಕಾರ ಹೊಸದಾಗಿ ಸೇರ್ಪಡೆ ಮಾಡಿದೆ. ಇಂದಿನಿಂದ ನೋ PUC ನೋ ಫ್ಯೂಯಲ್ ನೀತಿ ಜಾರಿ ಬರುತ್ತೆ. PUC ಪ್ರಮಾಣ ಪತ್ರವಿಲ್ಲದ ವಾಹನಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನವನ್ನ ಪೂರೈಸುವಂತಿಲ್ಲ. ಸ್ವಯಂ ಚಾಲಿತ ನಂಬರ್ ಪ್ಲೇಟ್ ರೀಡಿಂಗ್ ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಲಾಗುತ್ತೆ. ಇದು ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡಿಂಗ್ ಕ್ಯಾಮೆರಾ. ಪೆಟ್ರೋಲ್ ಬಂಕ್ಗಳಲ್ಲಿ ಅಳವಡಿಸಿರುವ ಸೈರನ್ಗಳು ಪೊಲೀಸರ ನೆರವಿನೊಂದಿಗೆ ಈ ನಿಯಮವನ್ನ ಜಾರಿ ಮಾಡಲಾಗುತ್ತೆ. ಕೆಲವೊಂದಷ್ಟು ಮಾರ್ಗಸೂಚಿಯನ್ನ ನೀಡಲಾಗಿದೆ. ಇಂದಿನಿಂದ ನೋ PUC ನೋ ಫ್ಯೂಯಲ್ ರೂಲ್ಸ್ ಅನ್ನ ಜಾರಿಗೆ ಮಾಡಲಾಗುತ್ತೆ. PUC ಪ್ರಮಾಣ ಪತ್ರವನ್ನ ಯಾವ್ಯಾವ ವಾಹನಗಳು ಹೊಂದಿಲ್ಲವೋ ಅವುಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಯಾವುದೇ ಪೆಟ್ರೋಲ್ ದೊರೆಯೋದಿಲ್ಲ, ಇಂಧನವನ್ನ ಪೂರೈಕೆ ಮಾಡುವಂತಿಲ್ಲ. ಸ್ವಯಂ ಚಾಲಿತ ನಂಬರ್ ಪ್ಲೇಟ್ ರೀಡಿಂಗ್ಗೆ ಕ್ಯಾಮ್ರಾವನ್ನ ಕೂಡ ಅಳವಡಿಕೆ ಮಾಡಲಾಗುತ್ತೆ. ಅಂದ್ರೆ ಈಗಾಗಲೇ ವಾಯು ಮಾಲಿನ್ಯವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾನದಂಡಗಳನ್ನ ತಂದಿದ್ರೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಅಳವಡಿಕೆ ಮಾಡಿರುವಂತಹ ಸೈರನ್ಗಳು ಕೂಡ ಪೊಲೀಸರ ನೆರವಿನೊಂದಿಗೆ ಸಿಗ್ನಲ್ಗಳು ಕೊಡ್ತವೆ. ಆಗ ಗೊತ್ತಾಗುತ್ತೆ ಯಾವ ವೆಹಿಕಲ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೆ ಅಂತ. ಹೀಗಾದರೂ ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನ ತಕ್ಕ ಮಟ್ಟಿಗೆ ಹದುಬಸ್ತಿಗೆ ತರಬಹುದಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಚಳಿಗಾಲ ಇನ್ನೇನು ಶುರುವಾಗ್ತಿದೆ ಅಂತ ಹೇಳಿದಾಗ ಅಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇದೆ, ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಅಲ್ಲಿನ IT ಕಂಪನಿಗಳು ಘೋಷಣೆಯನ್ನ ಮೊಳಗಿಸಿದೆ. ಹಾಗಾಗಿ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಬಹಳಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ ರಾಷ್ಟ್ರ ರಾಜಧಾನಿಗೆ ಎದುರಾಗಿದೆ. ಇದರ ಮಧ್ಯದಲ್ಲಿ ನಡಿಬೇಕಾಗಿದ್ದ T20 ಕ್ರಿಕೆಟ್ ಅನ್ನ ಕೂಡ ಮುಂದೂಡಿಕೆ ಮಾಡಿರುವುದು ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮರ್ಯಾದೆಯನ್ನ ಹರಾಜಿಗಿಟ್ಟಂತಾಗಿದೆ. ಸದ್ಯದ ಮಟ್ಟಿಗೆ ತಂದಿರುವಂತಹ ಕೆಲ ಮಾರ್ಗಸೂಚಿಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅಂತ ಕಳೆದ ಕೆಲವು ವರ್ಷಗಳಿಂದ ಈ ರೀತಿಯಾದಂತಹ ವಾಯು ಮಾಲಿನ್ಯದಿಂದ ರಾಷ್ಟ್ರದ ರಾಜಧಾನಿ ತತ್ತರಿಸಿ ಹೋಗ್ತಾ ಇದೆ. ನೋಡೋಣ, ಈಗಲಾದರೂ ಕೆಲವೊಂದಷ್ಟು ಸೈರನ್ಗಳು ಅಥವಾ ಮೆಸೇಜ್ ಅನ್ನ ಸೆಂಡ್ ಮಾಡುವಂತಹ ಪೊಲೀಸರಿಗೆ ಹೋಗಿ ರೀಚ್ ಆಗುವಂತಹ ಕೆಲವೊಂದಷ್ಟು ಮಾರ್ಗಸೂಚಿಯನ್ನ ಅಪ್ಲೈ ಮಾಡೋದ್ರಿಂದ ಎಷ್ಟರವರೆಗೂ ವರ್ಕೌಟ್ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು.